ಡಿಕೆ ಶಿವಕುಮಾರ್ 30 ದಿನಗಳ ಮೌನ ತಪಸ್ಸಿಗೆ ಒಲಿಯುತ್ತಾ ಪಟ್ಟಾಭಿಷೇಕ. ಜನವರಿ 9ಕ್ಕೆ ಮುಹೂರ್ತ. ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಕುರಿತಾದ ಆಂತರಿಕ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿಯೇ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಮುಂದಿನ 30 ದಿನಗಳ ಕಾಲ ಅನುಸರಿಸಲು ಹೊರಟಿರುವಂತಹ ಮಹಾ ಮೌನ ತಪಸ್ಸು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಈ ಮೌನದ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರ ಅಡಗಿದ್ದು, ಜನವರಿ 9ರಂದು ಕನಕಾಧಿಪತಿಯ ಮಹದಾಸೆ ಈಡೇರುತ್ತಾ ಎನ್ನುವಂತಹ ಚರ್ಚೆ ಶುರುವಾಗಿದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೀತಾ ಇರುವಾಗಲೇ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಪುನರಾವರ್ತಿತ ನಾಯಕತ್ವ ಬದಲಾವಣೆ ಇಲ್ಲ ಎನ್ನುವಂತಹ ಹೇಳಿಕೆಗಳು ಕಾಂಗ್ರೆಸ್ನೊಳಗೆ ಮತ್ತೆ ಕಿಡಿಯನ್ನ ಹೊತ್ತಿಸಿದೆ. ಈ ಕಿಡಿಯನ್ನ ವಿರೋಧ ಪಕ್ಷವಾದ ಕಮಲ ಪಡೆ ವಿಧಾನಸಭೆಯಲ್ಲಿ ಅಸ್ತ್ರವಾಗಿ ಬಳಸಿಕೊಂಡು ಸರ್ಕಾರದೊಳಗಿನ ಕುರ್ಚಿ ಕಹಳೆಯನ್ನ ಮೊಳಗಿಸಿದೆ. ಸದನದೊಳಗೆ ಈ ಸಂಘರ್ಷ ವಿಪಕ್ಷಗಳಿಗೆ ಆಹಾರವಾಗಬಾರದು ಅಂತ ಹೈಕಮಾಂಡ್ ಬಯಸಿದ್ರೂ ಕೂಡ ಒಳಗಿನ ಮಾತಿನ ಮಲ್ಲಯುದ್ಧ ಮಾತ್ರ ನಿಂತಿಲ್ಲ. ಹೊರಗೆ ವೈಲೆಂಟ್ ಆಗಿ ಪ್ರತಿಪಕ್ಷಗಳನ್ನ ಎದುರಿಸುವ ಕನಕಪುರದ ಬಂಡೆ ಒಳಗೆ ಮಾತ್ರ ಸೈಲೆಂಟ್ ಮೌನ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಯತೀಂದ್ರ ಅವರ ಹೇಳಿಕೆಗೆ ಡಿಕೆಎಸ್ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ಬಳಿಕ ಅವರು ಮುಂದಿನ 30 ದಿನಗಳ ಕಾಲ ಬಹಿರಂಗ ಹೇಳಿಕೆಗಳಿಂದ ದೂರ ಉಳಿಯುವಂತಹ ತೀರ್ಮಾನವನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಈ ಮೌನವು ಆಕಸ್ಮಿಕವಲ್ಲ, ಇದರ ಹಿಂದೆ ಸೋತು ಗೆಲ್ಲುವ ದೊಡ್ಡ ರಾಜಕೀಯ ತಂತ್ರವಿದೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.